Next, 11th question on current electricity multiple choice question. An example of non-ohmic device is option A, potentiometer wire, option B, triode, option C, platinum resistance thermometer, option D, copper wire. Potentiometer wire is made up of manganese or constantan or nichrome. Those are metals. Hence, in metals, if temperature increases, resistance also increases. Therefore, potential and current goes on increasing directly proportional ಆಗಿರೋದ್ರಿಂದ potentiometer wire non-ohmic device ಅಲ್ಲ. It's an ohmic device. Platinum resistance thermometer. Platinum is also a metal. Hence, if potential difference applied across a platinum wire or platinum resistance thermometer will increase its current rapidly or linearly. Copper wire is a wire or which is a metal. Hence, these option A, option C and option D are ohmic devices. Non-ohmic devices ಅಂದ್ರೆ ನಾವು ಚಾಪ್ಟರ್ ಮಾಡುವಾಗ ಹೇಳಿದೀವಿ the devices which does not obey Ohm's law, those devices are called non-ohmic devices. Example, semiconductors, diodes, triodes, vacuum tubes or discharge tubes ಅಂತ ಎಲ್ಲ ಹೇಳಿದೀವಿ. ಇಲ್ಲಿ ಆಪ್ಷನ್ ಬಿ ಡೈರೆಕ್ಟ್ ಕ್ವೆಶನ್, ಆಪ್ಷನ್ ಬಿ ಇಸ್ ಆನ್ಸರ್ ಫಾರ್ non-ohmic device. Second, 12th one question. A uniform wire of resistance R is uniformly compressed along its length until its radius becomes n times the original radius. Now the resistance of the wire becomes option A, R by n square, option B, R by n power 4, option C, n into R, option D, R by n. ಇಲ್ಲಿ ಯಾವ ರೀತಿ ಇದೆ, ಒಂದು ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್ ಇರುವಂತ ವೈರ್ ಇದೆ, ಅದರ ರೆಸಿಸ್ಟೆನ್ಸ್ ಆರ್ ಇದೆ, ಅದು ಕಂಪ್ರೆಸ್ ಆದ್ರೆ ಯೂನಿಫಾರ್ಮ್ ಆಗಿ ಇಟ್ಸ್ ಲೆಂತ್ ಪ್ರಕಾರ ಕಂಪ್ರೆಸ್ ಆದರೆ ಅಂಟಿಲ್ ಇಟ್ಸ್ ರೇಡಿಯಸ್ ಬಿಕಮ್ಸ್ ಎನ್ ಟೈಮ್ಸ್ ದಿ ಒರಿಜಿನಲ್ ರೇಡಿಯಸ್. ಕಂಪ್ರೆಸ್ ಆದಾಗ ಎನ್ ಟೈಮ್ಸ್ ದಿ ಒರಿಜಿನಲ್ ರೇಡಿಯಸ್ ಅಷ್ಟು ಕಮ್ಮಿ ಆದ್ರೆ ಅದರ ಒರಿಜಿನಲ್ ನೆಕ್ಸ್ಟ್ ನ್ಯೂ ಬರ್ತಾ ಇರುವಂತಹ ರೆಸಿಸ್ಟೆನ್ಸ್ ವೈರ್ ಎಷ್ಟಿರತ್ತೆ ಅಂತ. ಇಲ್ಲಿ ನನಗೆ ಗೊತ್ತಿರೋದು ಯೂನಿಫಾರ್ಮ್ ಇದೆ ಅಂತ ಹೇಳಿದ್ರೆ, ಇಫ್ ವೈರ್ ಈಸ್ ಯೂನಿಫಾರ್ಮ್, ಅದು ಏನಾದ್ರೂ ಅದು ನ್ಯೂ ಆಗಲಿ ಅದು ಒರಿಜಿನಲ್ ಹಾಗೆ ಇರಲಿ, ಅದ್ರ ವಾಲ್ಯೂಮ್ ಚೇಂಜ್ ಆಗಲ್ಲ, ಇಟ್ ರಿಮೈನ್ಸ್ ಸೇಮ್. ವಾಲ್ಯೂಮ್ಗೆ ಎ ಇಂಟು ಎಲ್ ಅಂತ ಇದೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಟು ಇಟ್ಸ್ ಲೆಂತ್ ಮಲ್ಟಿಪ್ಲೈ ಮಾಡಿದ್ರೆ ವಾಲ್ಯೂಮ್ ಆಗುತ್ತೆ. ನನಗೆ ಇಲ್ಲಿ ಗೊತ್ತಿರೋದು ರೇಡಿಯಸ್ ಗೊತ್ತಿದೆ, ಆರ್ ಕೊಟ್ಟಿದ್ದಾರೆ, ಹಾಗಾಗಿ ಪೈ ಎ ಬದಲು ಪೈ ಆರ್ ಸ್ಕ್ವೇರ್ ಇಂಟು ಎಲ್ ಅಂತ ಹಾಕೊಂತೀನಿ. ನ್ಯೂ ವಾಲ್ಯೂಮ್ ಬಂದಾಗ ಪೈ ಇಂಟು ಎನ್ ಟೈಮ್ಸ್ ದಿ ಒರಿಜಿನಲ್ ರೇಡಿಯಸ್ ಅಂದ್ರೆ ಆರ್ ಇರೋ ಜಾಗದಲ್ಲಿ ಎನ್ ಆರ್ ಹೋಲ್ ಸ್ಕ್ವೇರ್ ಇಂಟು ಇಟ್ಸ್ ಲೆಂತ್ ವಿಲ್ ಬಿ ಚೇಂಜ್ಡ್. ರೇಡಿಯಸ್ ಚೇಂಜ್ ಆಯ್ತು ಅಂದ್ರೆ ಲೆಂತ್ ಚೇಂಜ್ ಆಗುತ್ತೆ, ಅದು ನಿಮ್ ತಲೆಯಲ್ಲಿ ಇರಬೇಕು, ಕೀಪ್ ಇಟ್ ಇನ್ ಮೈಂಡ್. ಎಲ್ ಡ್ಯಾಶ್ ಅಂತ ಹಾಕೊಂತಾನೆ ನ್ಯೂ ಲೆಂತ್ ನ. ಇಫ್ ವಾಲ್ಯೂಮ್ does not change, it remains same, then v will be equal to v dash ಅಂದ್ರೆ ಇಲ್ಲಿ ಎರಡನ್ನು ಈಕ್ವೇಟ್ ಮಾಡ್ಕೊಂತೀನಿ. ಪೈ ಪೈ ಕ್ಯಾನ್ಸಲ್ ಆಗತ್ತೆ, ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಗತ್ತೆ, ಎಲ್ ಡ್ಯಾಶ್ ವಿಲ್ ಬಿ ಈಕ್ವಲ್ ಟು ಎಲ್ ಡಿವೈಡೆಡ್ ಬೈ ಎನ್ ಸ್ಕ್ವೇರ್. ನನ್ಗೆ ಬೇಕಾದ್ರು ನ್ಯೂ ರೆಸಿಸ್ಟೆನ್ಸ್, ನಾವು ದಿ ರೆಸಿಸ್ಟೆನ್ಸ್ ಏನಾಗುತ್ತೆ ಎಲ್ ಡ್ಯಾಶ್ ಬಂದಾಗ ಅಂತ. ನನ್ಗೆ ಆರ್ ಈಕ್ವಲ್ಸ್ ರೋ ಎಲ್ ಬೈ ಎ ಇರೋ ಜಾಗದಲ್ಲಿ ಪೈ ಆರ್ ಸ್ಕ್ವೇರ್ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ. ನ್ಯೂ ರೇಡಿಯಸ್ ಬಂದಾಗ, ನ್ಯೂ ರೆಸಿಸ್ಟೆನ್ಸ್ ಬಂದಾಗ ಆರ್ ಡ್ಯಾಶ್ ಈಕ್ವಲ್ಸ್ ರೋ ಎಲ್ ಇರೋ ಜಾಗದಲ್ಲಿ ಎಲ್ ಬೈ ಎನ್ ಸ್ಕ್ವೇರ್ ಇದೆ, ಪೈ ಹಾಗೆ ಇದೆ, ಆರ್ ಇರೋ ಜಾಗದಲ್ಲಿ ಎನ್ ಆರ್ ಹೋಲ್ ಸ್ಕ್ವೇರ್ ಆಗುತ್ತೆ. ಈಗ ಎನ್ ಆರ್ ಹೋಲ್ ಸ್ಕ್ವೇರ್ ಎರಡಕ್ಕೂ ಇದೆ, ಎನ್ ಸ್ಕ್ವೇರ್ ಆರ್ ಸ್ಕ್ವೇರ್ ಆಗುತ್ತೆ. ನಾನು ಏನ್ ಮಾಡ್ತೀನಿ, ಇಲ್ಲಿ ನ್ಯೂಮರೇಟರ್ ಎಲ್ ಬೈ ಎನ್ ಸ್ಕ್ವೇರ್ ಅಂದ್ರೆ ನ್ಯೂಮರೇಟರ್ ಆಫ್ ಡಿನಾಮಿನೇಟರ್ ಇರೋದು ಡಿನಾಮಿನೇಟರ್ ಬರುತ್ತೆ, ಎನ್ ಸ್ಕ್ವೇರ್ ಡಿನಾಮಿನೇಟರ್ ಬರುತ್ತೆ. ಹಾಗಾಗಿ ರೋ ಎಲ್ ಮಾತ್ರ ನ್ಯೂಮರೇಟರ್ ಇರುತ್ತೆ, ಡಿವೈಡೆಡ್ ಬೈ ಪೈ ಇಂಟು ಇಲ್ಲೊಂದು ಎನ್ ಸ್ಕ್ವೇರ್ ಇಲ್ಲೊಂದು ಎನ್ ಸ್ಕ್ವೇರ್, ಎನ್ ಪವರ್ 4 ಆಗುತ್ತೆ ಆರ್ ಸ್ಕ್ವೇರ್. ರೋ ಎಲ್ ಬೈ ಪೈ ಆರ್ ಸ್ಕ್ವೇರ್ ಅಂದ್ರೆ 6, ರೋ ಎಲ್ ಬೈ ಪೈ ಆರ್ ಸ್ಕ್ವೇರ್ ಅಂದ್ರೆ 6 ಆಗುತ್ತೆ, ಆರ್ ಡಿವೈಡೆಡ್ ಬೈ ಎನ್ ಪವರ್ 4. ಆಪ್ಷನ್ ವಿಲ್ ಬಿ ಆಪ್ಷನ್ ಬಿ. ನೆಕ್ಸ್ಟ್ ಕ್ವೆಶನ್. ಎ ವೈರ್ ಆಫ್ ರೆಸಿಸ್ಟೆನ್ಸ್ ಆರ್ ಈಸ್ ಯೂನಿಫಾರ್ಮ್ಲಿ ಸ್ಟ್ರೆಚಡ್ ಅಂಟಿಲ್ ಇಟ್ಸ್ ರೇಡಿಯಸ್ ಇಸ್ ಹಾಲ್ವ್ಡ್. ಅಲ್ಲಿ ಮಲ್ಟಿಪ್ಲೈ ಆಗಿತ್ತು, ಲಾಸ್ಟ್ ಕ್ವೆಶನ್ ಅಲ್ಲಿ ಮಲ್ಟಿಪ್ಲೈ ಆಗಿತ್ತು, ಇಲ್ಲಿ ರೇಡಿಯಸ್ ನ ಹಾಫ್ ಮಾಡಿದ್ದಾರೆ. ಇಟ್ಸ್ ನ್ಯೂ ರೆಸಿಸ್ಟೆನ್ಸ್ ಈಸ್ ಅಂತ ಕೇಳಿದ್ದಾರೆ. ನ್ಯೂ ರೆಸಿಸ್ಟೆನ್ಸ್ ಏನಾಗುತ್ತೆ ಅಂತ. ಆಪ್ಷನ್ ಎ 4R, ಆಪ್ಷನ್ ಬಿ 8R, ಆಪ್ಷನ್ ಸಿ 16R, ಆಪ್ಷನ್ ಡಿ 2R.
ಸೇಮ್ ಫಾರ್ಮುಲಾ ಹಾಕೊಂತ ಆರ್ ಈಕ್ವಲ್ಸ್ ರೋ ಎಲ್ ಬೈ ಎ. ನಾನು ಇದನ್ನ ಆಮೇಲೆ ಬೇಕಿದ್ರು ಹಾಕೊಂಡ್ಬಿಟ್ಟು ಇಫ್ ವಾಲ್ಯೂಮ್ ರಿಮೈನ್ಸ್ ಸೇಮ್ ಅಂತ ಹೇಳಿದ್ರೆ ಪೈ ಆರ್ ಸ್ಕ್ವೇರ್ ಎಲ್ ಅಂತ ಆಗತ್ತೆ. ವಿ ಈಕ್ವಲ್ಸ್ ಎ ಇಂಟು ಎಲ್ ಆದ್ರೆ ಎ ಬದಲು ಪೈ ಆರ್ ಸ್ಕ್ವೇರ್ ಅಂತ ಹಾಕೊಂಡಿದೀನಿ. ವಿ ಡ್ಯಾಶ್ಗೆ ಪೈ ಇಂಟು ಆರ್ ಜಾಗಲಿ ಆರ್ ಬೈ ಟು ಹಾಫ್ ಆಗಿದೆ, ಆರ್ ಬೈ ಟು ಹೋಲ್ ಸ್ಕ್ವೇರ್ ಇಂಟು ಎಲ್ ಡ್ಯಾಶ್. ಇಫ್ ರೇಡಿಯಸ್ ಮಲ್ಟಿಪ್ಲೈ ಆದ್ರೂ ಆಗಲಿ ಅಂದ್ರೆ ರೇಡಿಯಸ್ ಚೇಂಜ್ ಆದ್ರೆ ಲೆಂತ್ ಕೂಡ ಚೇಂಜ್ ಆಗುತ್ತೆ ಅಂತ ಮೀನಿಂಗು. ರಿಮೈನ್ಸ್ ವಾಲ್ಯೂಮ್ ರಿಮೈನ್ಸ್ ಸೇಮ್ ಅಂತ ಹೇಳಿದ್ರೆ ಈಕ್ವೇಟ್ ಮಾಡ್ಕೊಂತ ವಿ ಮತ್ತೆ ವಿ ಡ್ಯಾಶ್ ನ ಯಾಕ ಪೈ ಪೈ ಕ್ಯಾನ್ಸಲ್ ಆಗುತ್ತೆ, ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಎಲ್ ಡ್ಯಾಶ್ ಏನಾಗುತ್ತೆ 4L ಆಗುತ್ತೆ. ಈಗ ನನಗೆ ನ್ಯೂ ರೆಸಿಸ್ಟೆನ್ಸ್ ಬೇಕಾಗಿರೋದು ಆರ್ ಈಕ್ವಲ್ಸ್ ರೋ ಎಲ್ ಬೈ ಎಲ್ಲಿ ರೋ ಎಲ್ ಡಿವೈಡೆಡ್ ಬೈ ಪೈ ಆರ್ ಸ್ಕ್ವೇರ್. ನ್ಯೂ ರೆಸಿಸ್ಟೆನ್ಸ್ ಆರ್ ಡ್ಯಾಶ್ ಈಕ್ವಲ್ಸ್ ರೋ ಎಲ್ ಆಗೇ ಇದೆ ಡಿವೈಡೆಡ್ ಬೈ ಪೈ ಇದೆ. ಎಲ್ ಬದಲು ಇಲ್ಲಿ ಎಲ್ ಡ್ಯಾಶ್ ಹಾಕಬೇಕು, ಎಲ್ ಡ್ಯಾಶ್ 4L ಇದೆ. ಆರ್ ಸ್ಕ್ವೇರ್ ಬದಲು ಇಲ್ಲಿ ಆರ್ ಬೈ ಟು ಹೋಲ್ ಸ್ಕ್ವೇರ್ ಆಗ್ತದೆ ನ್ಯೂ ರೆಸಿಸ್ಟೆನ್ಸ್. ಆಗ ಇಲ್ಲಿ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಟೂ ಸ್ಕ್ವೇರ್ ವಿಲ್ ಬಿ 4. ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ ವಿಲ್ ಬಿ ಗೋಸ್ ಟು ನ್ಯೂಮರೇಟರ್. 4 into 4 ಅಂದ್ರೆ 16 ರೋ ಎಲ್ ಡಿವೈಡೆಡ್ ಬೈ ಪೈ ಆರ್ ಸ್ಕ್ವೇರ್. ರೋ ಎಲ್ ಡಿವೈಡೆಡ್ ಬೈ ಪೈ ಆರ್ ಸ್ಕ್ವೇರ್ ಮೀನ್ಸ್ ಆರ್, hence r dash will be equal to 16r. Answer will be option C. Next question. If R1 and R2 are respectively the filament resistances of a 200 watt bulb and a 100 watt bulb designed to operate at the same voltage, then option A, R1 is 2 times R1, option B, R2 is 2 times R1, option C, R2 is 4 times R1, option D, R1 is 4 times R2. ಇಲ್ಲಿ ನನ್ಗೆ ಏನಾಗತ್ತೆ, ಬಲ್ಬ್ ವ್ಯಾಟ್ ಅಂದ್ರೆ ಪವರ್, ನನಗೆ ವೋಲ್ಟೇಜ್ ಅಂಡ್ ರೆಸಿಸ್ಟೆನ್ಸ್ ಟರ್ಮ್ ಅಲ್ಲಿ ನೋಡ್ಕೊಬೇಕು. ಇಲ್ಲಿ ರೆಸಿಸ್ಟೆನ್ಸ್ R1 ಅಂಡ್ R2 ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ, ಫೈಂಡ್ ಔಟ್ ಮಾಡ್ಕೊಬೇಕಾಗತ್ತೆ, ರೇಷಿಯೋಸ್ ಮಾಡಬೇಕು. ಇಲ್ಲಿ ಪವರ್ ಗೊತ್ತಿದೆ ನನಗೆ ಎರಡರದನ್ನು ವಿತ್ ಸೇಮ್ ವೋಲ್ಟೇಜ್ ನ ನಾನು ವಿ ಅಂತ ತಗೊಂಡ್ರೆ ವಿ ಅಂಡ್ ಆರ್ ಟರ್ಮ್ಸ್ ಅಲ್ಲಿ ಪವರ್ ನ ಗೊತ್ತಿದೆ. ಪಿ ಈಕ್ವಲ್ಸ್ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಅಂತ ನನಗೆ ಆರ್ ಬೇಕು. ಆರ್ ಈಕ್ವಲ್ಸ್ ವಿ ಸ್ಕ್ವೇರ್ ಬೈ ಪಿ. I want to find out R1 and R2. R1 will be equal to V square. First bulb power will be 200. R2 will be V square divided by 100 watt. Substitute ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗ ನನಗೆ ಬೇಕಾಗಿರೋದು ಇಲ್ಲಿರೋದು ರೇಷಿಯೋಸ್ ಟರ್ಮ್ಸ್ ಅಲ್ಲಿ R1 R2 ಗೆ ಟ್ವೈಸ್ ಆಗತ್ತಾ ಅಥವಾ R1 R2 ಗೆ ಟ್ವೈಸ್ ಆಗತ್ತಾ ಅಂತ ರೇಷಿಯೋಸ್ ಮಾಡ್ಕೊಬೇಕು. ನೀವು R1 ಡಿವೈಡೆಡ್ ಬೈ R2 ಆದ್ರೂ ಮಾಡಿ ಅಥವಾ R2 ಡಿವೈಡೆಡ್ ಬೈ R1 ಆದ್ರೂ ಮಾಡಿ. ಇಲ್ಲಿ ನೋಡಿ, ನಾನು R2 ಡಿವೈಡೆಡ್ ಬೈ R1 ಅಂತ ಮಾಡಿದೀನಿ. R2 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದೀನಿ, R1 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದೀನಿ. ವಿ ಸ್ಕ್ವೇರ್ ಕ್ಯಾನ್ಸಲ್ ಆಗತ್ತೆ, ಇಲ್ಲಿ ಝೀರೋಸ್ ಕ್ಯಾನ್ಸಲ್ ಆಗತ್ತೆ. ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ ನ್ಯೂಮರೇಟರ್ ಹೋಗ್ಬೇಕು, 2 ಉಳಿಯುತ್ತೆ. ಇಲ್ಲಿರೋದು ನ್ಯೂಮರೇಟರ್ ಆಫ್ ಡಿನಾಮಿನೇಟರ್ ಇರೋದು ಡಿನಾಮಿನೇಟರ್ ಬರಬೇಕು, 1 ಉಳಿಯುತ್ತೆ. 2 divided by 1 will be 2. R2 divided by R1 will be equal to 2 ಆದರೆ R2 equals 2 into R1 ಆಗುತ್ತೆ. ಅಂದ್ರೆ R2 is 2 times R1. 2 times R1 ಆಗುತ್ತೆ. ಆಪ್ಷನ್ ಯಾವ್ದಿದೆ ಇಲ್ಲಿ? ಆಪ್ಷನ್ ಬಿ ಇದೆ. Hence option B is answer. Next question. The electric bulbs 40 watt 200 volt and 100 watt 200 volt are connected in series, then the maximum voltage that can be applied across the combination without fusing either bulb in volts is ಅಂತ ಇದೆ. ಆಪ್ಷನ್ ಎ 200, ಆಪ್ಷನ್ ಬಿ 300, ಆಪ್ಷನ್ ಸಿ 400, ಆಪ್ಷನ್ ಡಿ 280. ಇಲ್ಲಿ ನನ್ಗೆ ಏನ್ ಅರ್ಥ ಆಗ್ಬೇಕು, 2 ಬಲ್ಬ್ಸ್ ಇದೆ, ದೋಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ whose power will be 40 watt and 100 watt respectively and their voltages will be 200 volt respectively. ಈಗ ನನಗೆ ವೋಲ್ಟೇಜ್ ಕಾಂಬಿನೇಷನ್, ಮ್ಯಾಕ್ಸಿಮಮ್ ವೋಲ್ಟೇಜ್ ಕಾಂಬಿನೇಷನ್ ದೋಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಇದ್ದಾಗ, 2 ಬಲ್ಬು ಕನೆಕ್ಟ್ ಆಗಿ ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದ್ದಾಗ ನನಗೆ ಬರ್ತಾ ಇರುವಂತ ಕಾಂಬಿನೇಷನ್ ವೋಲ್ಟೇಜ್ ಎಷ್ಟಾಗಿದೆ ಅಂತ ಬೇಕು. ಬಟ್ ನನ್ಗೆ ಏನ್ ಗೊತ್ತಿದೆ, 2ರದ್ದು ವೋಲ್ಟೇಜ್ ಸೇಮ್ ಇದೆ, ಬಟ್ ಪವರ್ ಗೊತ್ತಿದೆ, ಕರೆಂಟ್ ಗೊತ್ತಿಲ್ಲ ನನಗೆ. ಸೀರೀಸ್ ಅಲ್ಲಿ ಕರೆಂಟ್ ರಿಮೈನ್ಸ್ ಸೇಮ್ ಅಂತ ಹೇಳ್ತೀವಿ. ಕರೆಂಟ್ ಫಸ್ಟ್ ಏನ್ ಬರುತ್ತೆ ಅಂತ ಫೈಂಡ್ ಔಟ್ ಮಾಡ್ಕೊಬೇಕು. ಅಂದ್ರೆ ನನಗೆ ಪವರ್ ಇನ್ ಟರ್ಮ್ಸ್ ಆಫ್ ವೋಲ್ಟೇಜ್ ಅಂಡ್ ಕರೆಂಟ್ P equals V into I ಅಂತ ಗೊತ್ತಿದೆ. ಕರೆಂಟ್ ಥ್ರೂ ಫಸ್ಟ್ ಬಲ್ಬ್ ಎಷ್ಟಾಗುತ್ತೆ, P divided by V ಆಗುತ್ತೆ ಈ ಫಾರ್ಮುಲಾ ಪ್ರಕಾರ. I equals P by V. P ವ್ಯಾಲ್ಯೂ 40 ಇದೆ, ಡಿವೈಡೆಡ್ ಬೈ 200 ಇದೆ. ಸಿಂಪ್ಲಿಫಿಕೇಶನ್ ಮಾಡ್ತಾ ಇದೀನಿ. 1 divided by 5. ನೀವು 1 divided by 5 ಅಂದ್ರೆ ಡೈರೆಕ್ಟ್ ಆಗಿ ಹಾಗೆ ಆದ್ರೂ ಇಟ್ಕೊಳ್ಳಿ 1/5 ಆಂಪಿಯರ್ ಅಂತ, ಅಥವಾ ಅದನ್ನ ಸಿಂಪ್ಲಿಫಿಕೇಶನ್ ಮಾಡಿ 0.2 ಆಂಪಿಯರ್ ಅಂತ ಆದ್ರೂ ಇಟ್ಕೊಳ್ಳಿ. ಕರೆಂಟ್ ಥ್ರೂ ಸೆಕೆಂಡ್ ಬಲ್ಬ್ ವಿಲ್ ಬಿ
P ಡಿವೈಡೆಡ್ ಬೈ V ಅಂದ್ರೆ P ಅಂದ್ರೆ 100 ವ್ಯಾಟ್ ಡಿವೈಡೆಡ್ ಬೈ 200 ವೋಲ್ಟ್ 1/2 ಆಗುತ್ತೆ. 1/2 ಅಂತ ಹಾಗೆ ಆದ್ರೂ ಇಟ್ಕೊಳ್ಳಿ, ಇಲ್ಲ 0.5 ಆಂಪಿಯರ್ ಅಂತ ಆದ್ರೂ ಇಟ್ಕೊಳ್ಳಿ. When both the bulbs are connected in series, maximum current that can be flow is the value which is lesser. ಇದೆರಡರಲ್ಲಿ ಲೆಸ್ಸರ್ ವ್ಯಾಲ್ಯೂ ಕರೆಂಟ್ ಎಷ್ಟಿರುತ್ತೆ ಆ ವ್ಯಾಲ್ಯೂ ಅಷ್ಟು ಮ್ಯಾಕ್ಸಿಮಮ್ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ನನಗೆ ರೆಸಿಸ್ಟೆನ್ಸ್ ಗೊತ್ತಿಲ್ಲ, ನನಗೆ ವೋಲ್ಟೇಜ್ ಬೇಕಂದ್ರೆ ಓಮ್ಸ್ ಲಾ ಪ್ರಕಾರ V equals I into R. If we are connected in series, resistance of both the bulbs will be added. ಈಗ ನನಗೆ ರೆಸಿಸ್ಟೆನ್ಸ್ ಗೊತ್ತಿಲ್ಲ, ಪವರ್ ಗೊತ್ತಿದೆ, ವೋಲ್ಟೇಜ್ ಗೊತ್ತಿದೆ ಅಂದಾಗ ರೆಸಿಸ್ಟೆನ್ಸ್ ಇನ್ ಟರ್ಮ್ಸ್ ಆಫ್ ಪವರ್ ಫೈಂಡ್ ಔಟ್ ಮಾಡ್ಕೊಬೇಕು. ಹಾಗಾಗಿ P equals V square divided by R ಅಂತ ಹಾಕೊಂಡಿದೀನಿ. ಫಸ್ಟ್ ಬಲ್ಬ್ ರೆಸಿಸ್ಟೆನ್ಸ್ ಬಂದು V square divided by P. V ಅಂದ್ರೆ 200 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 40 ಇದೆ. 200 into 200 ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫಿಕೇಶನ್ ಮಾಡಿದ್ರು ಒಂದೇ. ಡೈರೆಕ್ಟ್ ಆಗಿ 200 into 200 ಡಿವೈಡೆಡ್ ಬೈ 40 ಅಂತ ಹಾಕೊಂಡು ಡೈರೆಕ್ಟ್ ಆಗಿ 001 ಕ್ಯಾನ್ಸಲ್ ಮಾಡಿ 4 5s are 20, 5 2s are 10, ಇಲ್ಲಿ 00 ಇದೆ, 00 ಹಾಕಿ 1000 ಆಗತ್ತೆ. ರೆಸಿಸ್ಟೆನ್ಸ್ ಆಫ್ ಸೆಕೆಂಡ್ ಬಲ್ಬ್ V ಸ್ಕ್ವೇರ್ ಬೈ P, ಬಟ್ ವ್ಯಾಲ್ಯೂಸ್ ಹಾಕೊಬೇಕಾದ್ರೆ ಸೆಕೆಂಡ್ ಬಲ್ಬ್ ಏನ್ ವ್ಯಾಲ್ಯೂಸ್ ಇದೆ ಅದನ್ನ 100 ಮತ್ತೆ 200 ಅಂತ. ವೋಲ್ಟೇಜು 200 ಇದೆ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 100, 200 into 200 ಡಿವೈಡೆಡ್ ಬೈ 100, 0 zeros ಕ್ಯಾನ್ಸಲ್ ಆಗುತ್ತೆ, 2 2s are 4, 4 ಇಲ್ಲಿ 00 ಇದೆ, 00 ಹಾಕ್ತಾನೆ, 400 ಆಯ್ತು R2 ವ್ಯಾಲ್ಯೂ. ಈಗ I need maximum voltage by using Ohm's law V equals I into R, but those two bulbs are connected in series, R will be considered as RS. In series combination, resistance will be added of both the bulbs. V equals I into R1 plus R2. R1 will be 1000, R2 will be 400. 1400 ಆಗುತ್ತೆ. ಇಲ್ಲಿ I ಅನ್ನೋದು 0.2 ಅಂತ ಆದ್ರೂ ಬರ್ಕೊಬಹುದು. ಅದನ್ನ ನಾನು ಡೈರೆಕ್ಟ್ ಆಗಿ ಸಿಂಪ್ಲಿಫಿಕೇಶನ್ ಮಾಡೋಕೆ 1 divided by 5 ಅಂತ ಹಾಕೊಂಡಿದೀನಿ. 1400 ಡಿವೈಡೆಡ್ ಬೈ 5 ಮಾಡಿದ್ರೆ 280 ಆಗುತ್ತೆ. ಯಾಕಂದ್ರೆ 5 ಇಲ್ಲಿ 10 2 5 2s are 10, ಇಲ್ಲಿ 14 ಇದೆ, 15 ಇದ್ರೆ ಡೈರೆಕ್ಟ್ ಆಗಿ 3 ಅಂತ ಹಾಕ್ಬೋದಿತ್ತು. ಬಟ್ ಇಲ್ಲಿ 5 2s are 10, ಇಲ್ಲಿ 4 ಉಳಿದಿರುತ್ತೆ 400, 5 8s are 40, ಇಲ್ಲಿ ಇನ್ನೊಂದು 0 ಇದೆ, ಡೈರೆಕ್ಟ್ ಆಗಿ ಹಾಕ್ತೀನಿ 280 ವೋಲ್ಟ್. ಆಪ್ಷನ್ ವಿಲ್ ಬಿ ಆಪ್ಷನ್ ಡಿ, 280 ವೋಲ್ಟ್ ಅಂತ ಆಗುತ್ತೆ.